ನಮಸ್ಕಾರ ಸ್ನೇಹಿತರೆ, AP3 ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಈ ದಿನ ಮಹಾಭಾರತದ ಒಂದು ಚಿಕ್ಕ ಮಾಹಿತಿ. ಭೀಷ್ಮನ ಸಹಾಯದಿಂದ ಸಹೋದರ ವಿಚಿತ್ರವೀರ್ಯನು ನೆಮ್ಮದಿಯಿಂದ ರಾಜ್ಯವನ್ನು ನಡೆಸಿಕೊಂಡು ಬರುತ್ತಾನೆ. ಇವನ ಪತ್ನಿಯರಾದ ಅಂಬಿಕೆ ಮತ್ತು ಅಂಬಾಲಿಕೆಯರು ಇವನೊಂದಿಗೆ ಸಂತೋಷದ ಜೀವನ ನಡೆಸುತ್ತಾರೆ. ತನ್ನ ಸುತ್ತಮುತ್ತಲ ರಾಜ್ಯಗಳಲ್ಲಿ ವಿಚಿತ್ರವೀರ್ಯನು ಜನಪ್ರಿಯತೆ ಮತ್ತು ವಿಶೇಷವಾದ ಗೌರವವನ್ನು ಗಳಿಸುತ್ತಾನೆ. ಕೊನೆಗೆ ಸಂತಾನವೇ ಇಲ್ಲದೆ ವಿಚಿತ್ರವೀರ್ಯನು ಇಹಲೋಕ ತ್ಯಜಿಸುತ್ತಾನೆ. ಸತ್ಯವತಿಯು ಭೀಷ್ಮನನ್ನು ಕರೆದು ಅವನ ಸೇವಾ ಮನೋಭಾವವನ್ನು ಮನಸಾರೆ ಪ್ರಶಂಸಿಸುತ್ತಾಳೆ. ನಿನಗಿಂತಲೂ ಸಮರ್ಥವಾದ ಆಡಳಿತಗಾರ ಬೇರ್ಯಾರೂ ನಮಗೆ ಸಿಗುವುದಿಲ್ಲ. ಆದ್ದರಿಂದ ಚಂದ್ರವಂಶವನ್ನು ಉಳಿಸಲು ಮತ್ತು ಬೆಳೆಸಲು ರಾಜ್ಯದ ಆಡಳಿತವು ನಿನ್ನ ಪಾಲಾಗಬೇಕು. ಆದ್ದರಿಂದ ಇಂದಿನಿಂದ ಹಸ್ತಿನಾವತಿಯ ಚಕ್ರವರ್ತಿಯಾಗಿ ರಾಜ್ಯಭಾರ ಮಾಡು ಎಂದು ಕೋರುತ್ತಾಳೆ. ಇದನ್ನು ಕೇಳಿದ ಭೀಷ್ಮನಿಗೆ ತಾಯಿಯ ಬಗ್ಗೆ ಇದ್ದ ಗೌರವ ಮತ್ತಷ್ಟು ಹೆಚ್ಚಾಗುತ್ತದೆ. ತಾಯಿ, ಈ ಬದುಕು ಎಂಬುದು ಜೇಡಿನ ಮಣ್ಣಿನಂತೆ, ಅದಕ್ಕೆ ನಾನೇ ಕಷ್ಟಪಟ್ಟು ಉತ್ತಮ ಆಕಾರವನ್ನು ನೀಡಬೇಕು. ಆದ್ದರಿಂದ ಈಗ ದೊರೆಯುವ ಅಲ್ಪ ಸುಖವನ್ನು ಒಪ್ಪಿಕೊಂಡರೆ ನನಗೆ ದೊರೆಯಬೇಕಿದ್ದ ಬೇಕಾದ ಶಾಶ್ವತವಾದ ಯಶಸ್ಸು ಮರೀಚಿಕೆಯಾಗುತ್ತದೆ. ನಮ್ಮ ರಾಜ್ಯದ ಸ್ತ್ರೀಯರನ್ನು ತಾಯಿಯಂತೆ ಗೌರವಿಸುತ್ತಾ ಬಂದಿದ್ದೇನೆ. ನನ್ನ ಭಾವನೆಯನ್ನಾಗಲಿ ಅಥವಾ ತೆಗೆದುಕೊಂಡ ಪ್ರತಿಜ್ಞೆಯನ್ನಾಗಲಿ ಮರೆಯಲು ಸಾಧ್ಯವಿಲ್ಲ. ಆದರೆ ನೀವು ಋಷಿಮುನಿಗಳ ಅನುಗ್ರಹದಿಂದ ವಂಶವನ್ನು ಉದ್ಧಾರ ಮಾಡುವಂತಹ ಮಕ್ಕಳನ್ನು ಪಡೆಯಬಹುದು ಎಂದು ತಿಳಿಸುತ್ತಾನೆ. ನಾನು ವಿವಾಹ ಆಗುವುದಾಗಲಿ ಅಥವಾ ರಾಜನಾಗುವುದಾಗಲಿ ಕನಸಿನ ಮಾತು ಎಂದು ಭೀಷ್ಮನು ತಿಳಿಸುತ್ತಾನೆ. ಭೀಷ್ಮನ ಮಾತನ್ನು ಗೌರವಿಸಿ ಸತ್ಯವತಿಯು ವೇದವ್ಯಾಸರನ್ನು ಸ್ಮರಿಸುತ್ತಾಳೆ. ಆಗ ಸತ್ಯವತಿಯು ವಂಶವನ್ನು ನಡೆಸಲು ಸಂತಾನವೇ ಇಲ್ಲ, ಆದ್ದರಿಂದ ಅಂಬಿಕೆ ಮತ್ತು ಅಂಬಾಲಿಕೆಯರಿಗೆ ಪುತ್ರ ಸಂತಾನವಾಗುವಂತೆ ಅನುಗ್ರಹ ನೀಡು ಎಂದು ಕೇಳುತ್ತಾಳೆ. ಆಗ ಮಹಾಮುನಿಗಳು ಅಂಬೆ ಮತ್ತು ಅಂಬಾಲಿಕೆಯರು 1 ವರ್ಷದ ಕಾಲ ವ್ರತವನ್ನು ಆಚರಿಸಲಿ, ಆನಂತರ ನಿನ್ನ ಮನಸ್ಸಿನ ಅಭಿಲಾಷೆಯು ಪೂರ್ಣವಾಗುತ್ತದೆ ಎಂದು ಹೇಳುತ್ತಾರೆ. ಸತ್ಯವತಿಯು 1 ವರ್ಷದ ಕಾಲ ಕಾಯಲು ಸಾಧ್ಯವಿಲ್ಲ ಎಂದು ತಿಳಿಸುತ್ತಾರೆ. ಮುನಿಗಳ ಆದೇಶದಂತೆ ಅಂದಿನ ದಿನ ಋಷಿಮುನಿಗಳ ಆಗಮನವನ್ನು ನಿರೀಕ್ಷಿಸುತ್ತಾ ಕೋಣೆಯಲ್ಲಿ ಕುಳಿತಿರುತ್ತಾರೆ. ಆಗ ಶ್ರೀ ವೇದವ್ಯಾಸರು ಪ್ರತ್ಯಕ್ಷರಾಗುತ್ತಾರೆ. ಇವರನ್ನು ನೋಡಿದ ಅಂಬಿಕೆಯು ಹೆದರಿ ಕಣ್ಣುಗಳನ್ನು ಮುಚ್ಚಿಕೊಳ್ಳುತ್ತಾಳೆ. ಆದ ಕಾರಣ ದೃಷ್ಟಿ ಇಲ್ಲದ ಮಗ ಜನಿಸುತ್ತಾನೆ. ಅವನೇ ಧೃತರಾಷ್ಟ್ರ. ಇದರಿಂದ ಸತ್ಯವತಿಗೆ ಸಮಾಧಾನವಾಗುವುದಿಲ್ಲ. ಮಾರನೆಯ ದಿನ ವೇದವ್ಯಾಸರಿಂದ ಅಂಬಾಲಿಕೆಯು ಮಕ್ಕಳನ್ನು ಪಡೆಯುವಂತೆ ತಿಳಿಸುತ್ತಾಳೆ. ಆ ದಿನ ಮುನಿಗಳನ್ನು ಕಂಡ ಅಂಬಾಲಿಕೆಯು ಭಯದಿಂದ ಬೆವರುತ್ತಾಳೆ. ಅವಳ ಮೈ ಬಿಳುಪಾಗುತ್ತದೆ. ಆಗ ಬಿಳುಪಿನ ಬಣ್ಣದ ಸಂತಾನವು ಆಕೆಗೆ ಲಭಿಸುತ್ತದೆ. ಇವನೇ ಪಾಂಡುರಾಜ. ಮತ್ತೊಂದು ಸಂತಾನವನ್ನು ಪಡೆಯುವ ಆಸೆ ಉಂಟಾಯಿತು. ಆಗ ಮುನಿಗಳ ಕೃಪೆಯಿಂದ ಹರಿಭಕ್ತನಾದ ಮಗುವನ್ನಾಗಿ ಪಡೆಯುತ್ತಾರೆ. ಇವನೇ ವಿದುರ. 3 ಸೋದರರ ಮಕ್ಕಳ ಅಭಿವೃದ್ಧಿಗೆ ಭೀಷ್ಮನು ತನ್ನ ಜೀವನವನ್ನೇ ಮುಡುಪಾಗಿ ಇಡುತ್ತಾನೆ. ಕುರು ಸಾಮ್ರಾಜ್ಯದ ರಾಜಧಾನಿಯಾದ ಹಸ್ತಿನಾವತಿಯು ಮತ್ತೊಂದು ವಿಚಾರದಲ್ಲಿಯೂ ಅಭಿವೃದ್ಧಿಗೊಳ್ಳಲು ಭೀಷ್ಮನ ಸಹಾಯ ಸಹಕಾರ ದೊರೆಯುತ್ತದೆ. ದೇವರ ಅನುಗ್ರಹದಿಂದ ಮತ್ತು ಸಮೃದ್ಧಿಯಾದ ಮಳೆಯಿಂದ ವೃಕ್ಷ ಸಂಪತ್ತು ಹೇರಳವಾಗುತ್ತದೆ. ಧನಧಾನ್ಯಕ್ಕೆ ಯಾವುದೇ ತೊಂದರೆ ಉಂಟಾಗುವುದಿಲ್ಲ. ಶ್ರೀಮಂತರು ತಮ್ಮಲ್ಲಿರುವ ಹಣವನ್ನಾಗಲಿ ಅಥವಾ ಇನ್ನಿತರ ವಸ್ತುಗಳನ್ನು ದಾನ ಮಾಡುವುದರಿಂದ ರಾಜ್ಯದ ಜನತೆಯು ನೆಮ್ಮದಿಯ ಜೀವನವನ್ನು ನಡೆಸುತ್ತಾರೆ. ಇದರ ನಡುವೆ ಧೃತರಾಷ್ಟ್ರ ಮತ್ತು ಗಾಂಧಾರಿಯ ವಿವಾಹವಾಗುತ್ತದೆ. ಪತಿಗೆ ದೃಷ್ಟಿ ಇರದ ಕಾರಣ ಗಾಂಧಾರಿಯು ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿಕೊಂಡು ತಾನು ಕತ್ತಲೆಯಲ್ಲೇ ಜೀವನವನ್ನು ನಡೆಸುತ್ತಾಳೆ. ಇದು ಮಹಾಭಾರತದ ಒಂದು ಚಿಕ್ಕ ಮಾಹಿತಿ. ಈ ಮಾಹಿತಿಯು ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ,
ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಮಾಹಿತಿಯೊಂದಿಗೆ ಮತ್ತೆ ಸಿಗುತ್ತೇನೆ. ನಮಸ್ಕಾರ.